ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ 70ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬೆಲ್ಲನ್ನು ಕಾಣುವ ಕವಿಯಲು ತೆಕ್ಕನೆ ಮನಮೈ ಮರೆಯುವುದು ಎಂಬ ಒಂದು ಕವಿವಾಣಿಯನ್ನು ಧ್ಯಾನಿಸುತ್ತಾ ನಮ್ಮ ಈ ಒಂದು ಕನ್ನಡ ರಾಜ್ಯೋತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಈಗ ನಾನು ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಎಂದು ತಾಯಿ ತನ್ನ ಮಗನಿಗೆ ಕನ್ನಡ ಭಾಷೆಯನ್ನು ರಕ್ಷಿಸಲು ತೊಟ್ಟಿಲಲ್ಲಿದ್ದಾಗ ಮಗುವಿಗೆ ಹಾರೈಸುವಂತಹ ಒಂದು ನುಡಿಯನ್ನು ಕವಿವಾಣಿ ಹೇಳ್ತಾ ಇದೆ. ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾದಂತಹ ಭಾಷೆ. ಈ ಶ್ರೀಮಂತವಾದಂತಹ ಭಾಷೆ ಇದಕ್ಕೆ ಅತ್ಯಂತ ಒಂದು ಪ್ರಾಚೀನ ಕಾಲದ ಇತಿಹಾಸವಿದೆ. ಸುಮಾರು 2000 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆಯ ಒಂದು ಪ್ರಥಮ ಪದ ಇಶಿಲ ಅನ್ನುವಂತಹದ್ದು. ಹಾಗೆಯೇ ಈ ಒಂದು ಕ್ರಿಸ್ತ ಶಕ 450ರಲ್ಲಿ ದೊರೆತಂತಹ ಕನ್ನಡದ ಮೊದಲ ಶಾಸನವಾದಂತಹ ಹಲ್ಮಿಡಿ ಶಾಸನವು ಕದಂಬರ ಕಾಲದ್ದು ಎಂಬುದು ಹೇಳಲಿಕ್ಕೆ ನಮಗೆ ಹೆಮ್ಮೆಯ ಸಂಗತಿ. ಹಾಗೆಯೇ ಇಂದಿನ ಒಂದು ಕರ್ನಾಟಕ ಮೊದಲು ಎಷ್ಟು ವಿಸ್ತಾರವಾಗಿತ್ತು ಅನ್ನುವುದನ್ನು ಕವಿರಾಜ ಮಾರ್ಗಕಾರರಾದಂತಹ ಶ್ರೀ ವಿಜಯರು ಹೇಳ್ತಾ ಇದ್ದಾರೆ. ಕಾವೇರಿಯಿಂದ ಗೋದಾವರಿ ವನವಿದ್ದ ನಾಡದ ಕನ್ನಡದೋಳು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಹಾಗೆಯೇ ನಮ್ಮ ಕನ್ನಡಿಗರು ಎಷ್ಟು ಜಾಣರು, ಎಷ್ಟು ಬುದ್ಧಿವಂತರು ಅನ್ನಲಿಕ್ಕೆ ಅವರು ಒಂದು ಉಲ್ಲೇಖ ಕೊಡ್ತಾ ಇದ್ದಾರೆ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ಕನ್ನಡಿಗರ ಜಾಣ್ಮೆಯನ್ನು ಸಹ ಈ ಒಂದು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡಿಗರ ಗುಣ ಸ್ವಭಾವದ ಕುರಿತು ನಮ್ಮ ಕಪ್ಪೆ ಅರಭಟ್ಟನ ಶಾಸನದಲ್ಲಿಯೂ ಸಹ ಹೇಳ್ತಾ ಇದೆ. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ವಿಪರೀತ ಮಾಧವಣ್ಣಿತ ಪೆರಣಲ್ಲ ಎಂದು ಹೇಳಿದ್ದಾರೆ. ಹಾಗೆ ಕನ್ನಡ ಭಾಷೆ ಎಷ್ಟು ಸರಳ ಸುಂದರ, ಎಲ್ಲರಿಗೂ ಕಲಿಯಲಿಕ್ಕೆ ಸರಳ ಅನ್ನೋದಕ್ಕೆ ಮಹಾಲಿಂಗರಂಗರು ಹೇಳ್ತಾ ಇದ್ದಾರೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಬೋದು ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಇಂತಹ ಕನ್ನಡ ಭಾಷೆಯನ್ನು ಕಲಿಯೋಣ, ಹಾಗೆ ಈ ಕನ್ನಡ ಭಾಷೆಯನ್ನು ಕಲಿಸೋಣ. ಅಷ್ಟಲ್ಲದೆ ಕನ್ನಡ ಭಾಷೆಯ ಬಗ್ಗೆ ಎಷ್ಟೋ ಕನ್ನಡದ ಕವಿಗಳಿಗೆ ಒಂದು ಅಭಿಮಾನ ಇತ್ತು ಅನ್ನಲಿಕ್ಕೆ ಜಿ ಪಿ ರಾಜರತ್ನಂ ಅವರು ಹೇಳ್ತಾ ಇದ್ದಾರೆ.